ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನಿಜ, ಆದ್ರೆ ಅವ್ರ ಮೇಲೇನೋ ಪ್ರೀತಿ ಇಲ್ವಾ? ಲೀಲಾ ಇಲ್ಲದೆ ಹಬ್ಬನೇ ಮಾಡೋದು ಬೇಡ ಅಂತ ಹೇಳಿದಾರೆ ನಿಮ್ಮಪ್ಪ. ಇಲ್ಲ, ನಾನು ಅವಳನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಈಗೇನೋ ಬರ್ತೀಯೋ ಇಲ್ವೋ? ಲೀಲಾ ಎಲ್ಗೂ ಬರಲ್ಲ. ಇವ್ರು ಯಾಕಪ್ಪ ಇಲ್ಲಿಗೆ ಬಂದ್ರು? ಮನೆಗೆ ಬರೋ ಸಂಜೆ ಆಗುತ್ತೆ ಅಂತ ಹೇಳಿದ್ರು. ಕಾನ್ಫಿಡೆನ್ಸ್ ಅಲ್ಲಿ ಇಲ್ಲಿಗೆ ಬಂದೆ. ಮುಗೀತು ನನ್ನ ಕತೆ. ಕೌಸಲ್ಯ, ನನಗೆ ಹೇಳ್ದೆ ಇಲ್ಲಿ ಯಾಕೆ ಬಂದೆ? ಅಲ್ಲಪ್ಪ, ಈಗ ತಾನೇ ನಿಮಗೆ ಹೇಳ್ಬಿಟ್ಟೇನೆ ಲೀಲಾನ್ ಕರ್ಕೊಂಡು ಹೋಗಕ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಕೌಸಲ್ಯ. ನೋಡಿಮ್ಮ, ಮಾಡೋ ಕೆಲಸಗಳಿಗೆ ಕ್ಷಮೆ ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಗಿದೆ. ಇನ್ಯಾವತ್ತೂ ನೀವು ಯಾರು ಇವಳು ಮಾತನ್ನ ಕೇಳಕ್ ಹೋಗ್ಬೇಡಿ. ಅದು ಯಾವ ಕೇಳಿಗೆ ಹೀಗೆ ಮಾಡ್ತಾಳೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಲೀಲಾ, ನೀನ್ ನೊಂದ್ಕೋಬೇಡಮ್ಮ. ಇಲ್ಲೇ ಹಬ್ಬ ಮಾಡ್ಕೊಂಡು ಚೆನ್ನಾಗಿರು. ಅಮ್ಮ ಮಾಡಿದ ತಪ್ಪಿಗೆ ನಾನ್ ನಿನ್ನ ಹತ್ರ ಅಪ್ಪ ಪ್ಲೀಸ್ ಮುಂದೇನು ಮಾತಾಡ್ಬೇಡ ದಯವಿಟ್ಟು ಪ್ಲೀಸ್. ಕೌಸಲ್ಯ, ನಾನ್ ನಿನಗೆ ಹೇಳದ್ನ ಲೀಲನ್ ಕರ್ಕೊಂಬ ಅಂತ. ಕರ್ಕೊಂಡು ಬಂದೇ ಬರ್ತೀನಿ ಅಂತ ನೀನ್ ಮಾತು ಕೊಟ್ಟಿದ್ಯಾ? ಹೇಳು, ಯಾರು ಹೇಳ್ಕೊಟ್ರು ನಿನಗೆ ಇದನ್ನೆಲ್ಲ? ಯಾರು ಹೇಳ್ಕೊಟ್ರು ಅಂದೆ? ಅದು ಅದು ಆಂಟಿ, ನೀವು ಭಯ ಪಡಬೇಡಿ. ನೀವು ಹೇಳ್ತಿರೋದು ಸರಿಯಾಗಿದೆ. ಅಪ್ಪಾಜಿ, ನಾನೊಂದು ಹೆಣ್ಣಾಗಿ ಒಂದು ಮಾತು ಹೇಳ್ತೀನಿ. ಲೀಲಾ ವಿಷಯದಲ್ಲಿ ಈ ಹಿಂದೆ ಅವ್ರ ತಾಯಿ ಏನೇ ಮಾಡಿರ್ಬೋದು, ಆ ವಿಷಯನ ಇಟ್ಕೊಂಡು ನೀವು ಅವ್ರ ಬಗ್ಗೆ ಜಡ್ಜ್ ಮಾಡಕ್ಕೆ ಹೋಗಬೇಡಿ. ಮಗಳು ಮನೇಲಿಲ್ವಲ್ಲ, ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳಲ್ಲ ಅಂತ ಪಾಪ ಆಗ್ಲಿಂದ ಅವ್ರು ಎಷ್ಟು ಗೋಳಾಡ್ತಿದ್ದಾರೆ ಗೊತ್ತಾ? ಅದಕ್ಕೋಸ್ಕರ ಅವರು ಅಟ್ಲೀಸ್ಟ್ ನಿಮ್ಮ ಹೆಸರು ಹೇಳಿದ್ರೆ ಅವ್ರ ಮನೆಗೆ ಬರ್ಬೋದು ಅನ್ನೋ ಒಂದು ಇಂಟೆನ್ಷನ್ನಿಂದ ಹೇಳಿದ್ದಾರೆ. ಹಾಗಂತ ಅವ್ರು ನಿಮಗೆ ಮೋಸ ಮಾಡಬೇಕು ಅಂತನೋ ಇಲ್ಲ ಲೀಲಾನ ಈ ಮನೆಯಿಂದ ದೂರ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗಿಲ್ಲ. ಅಬ್ಬಬ್ಬ, ಎಂತ ಪಾಯಿಂಟ್ ಹಾಕ್ಬಿಟ್ಲು ಇವಳು. ಇವಳು ಸಾಮಾನ್ಯದೋಳೆ ಅಲ್ಲ. ಹೌದೌದು, ಇದೇ ಕಾರಣ, ಇದನ್ ಬಿಟ್ರೆ ಬೇರೆ ಏನೂ ಇಲ್ಲ. ಹಬ್ಬಕ್ಕೆ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಮ್ಮ. ನೀನಿಲ್ದೆ ನನ್ನ ಕೈಕಾಲೇ ಆಡಲ್ಲ. ಲೀಲಾ, ಇವಾಗ ನೀನೇ ಹೇಳಬೇಕು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ. ಹಬ್ಬಕ್ಕೆ ನೀನು ಇಲ್ಲಿರ್ತೀಯೋ ನೀನು ತವ್ರ ಮನೆಗೆ ಹೋಗ್ತೀಯೋ? ಅಮ್ಮ, ಈ ವಿಷಯವಾಗಿ ಲೀಲಾ ಏನೂ ಹೇಳಲ್ಲ. ಅವಳ ಪರವಾಗಿ ನಾನು ಹೇಳ್ತೀನಿ. ಇದಕ್ಕೆ ಮುಂಚೆನೇ ಎಲ್ರಿಗೂ ಹೇಳಿದ್ದೀನಿ, ಬಟ್ ಇನ್ನೂ ಒಂದ್ಸತಿ ಹೇಳ್ತೀನಿ. ಲೀಲಾ ಎಲ್ಲೂ ಹೋಗಲ್ಲ.
ಈ ಮನೇಲೆ ಹಬ್ಬ ಆಚರಿಸ್ತಾಳೆ. ಆ್ಯಂಡ್ ದಿಸ್ ಇಸ್ ಫೈನಲ್. ಇದ್ರ ಬಗ್ಗೆ ಮತ್ತೆ ಚರ್ಚೆ ಬೇಡ, ನನಗಿಷ್ಟ ಆಗಲ್ಲ. ಕ್ಷಮಿಸ್ಬಿಡಿ. ಕೌಸಲ್ಯ, ನಡಿಯ ಮನೆಗೆ. ನಡಿ ಅಂದೆ, ನಡಿ. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ಗೇನಾದ್ರೂ ರೆಕ್ಕೆ ಇದ್ದಿದ್ರೆ ಈ ಮನೆ ಮೇಲೆ ಡ್ರೋನ್ ಹಾರುತ್ತಲ್ಲ, ಆ ಥರ 2 ರೌಂಡ್ ಹಾರ್ಬಿಡ್ತಿದ್ದೆ. ಥ್ಯಾಂಕ್ ಯು. ಸರಿ, ಯಾಕೆ ಇಷ್ಟೊಂದು ಖುಷಿ? ಗೊತ್ತಿಲ್ವಾ ನಿಮ್ಗೆ? ಅಮ್ಮ ಬಂದಾಗ ಏನಪ್ಪ ಮಾಡೋದು ಅಂತ ಎಷ್ಟು ಹೆದರಿದ್ದೆ. ಅದೇ ಟೈಮಲ್ಲಿ ನೀವು ಬಂದ್ರಿ. ನೀವು ಬಂದು ಇಲ್ಲ ನಾನು ಲೀಲನ ಎಲ್ಲೂ ಕಳ್ಸಲ್ಲ ಅಂತ ಹೇಳಿದ್ರಿ. ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಯೂಶಲಿ ನಮ್ಮ ಅಮ್ಮನ ಬಾಯಿನ ಯಾರು ಮುಚ್ಚಕ್ಕಾಗಲ್ಲ. ಅವ್ರ ಲೈಫಲ್ಲಿ ಹೆದರೋದು ಒಬ್ರಿಗೆ, ಅದು ನಿಮ್ಗೆ. ಈಚೆಗೆ ಅಪ್ಪನ್ ನೋಡಿದ್ರೆ ಸ್ವಲ್ಪ ಹೆದರ್ತಾ ಇದ್ದಾರೆ. ಥ್ಯಾಂಕ್ ಯು, ನಮ್ಮ ಅಮ್ಮನ ಬಾಯಿ ಮುಚ್ಚೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕೆ ಇಷ್ಟೊಂದು ಥ್ಯಾಂಕ್ಸು? ನಾ ಹೇಳಿದ್ನಲ್ಲ ಈ ಮನೇಲೆ ಇದ್ದು ಹಬ್ಬ ಆಚರಿಸು ಅಂತ. ಮತ್ತೆ ಯಾಕೆ ಭಯ? ಭಯ ಅಂತ ಅಲ್ಲ ರೀ, ಒಂಥರ ಸಂಕಟ. ಅಮ್ಮ ಮನೆವರೆಗೂ ಬಂದು ಗೌರಿ ಪೂಜೆಗೆ ಮನೆಗೆ ಬಾ ಅಂತ ಕೇಳಿದಾಗ ನಾನು ಇಲ್ಲ ಅಂತ ಹೇಗೆ ಹೇಳಕ್ಕಾಗುತ್ತೆ? ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆದ್ರೆ ಅದೇ ಟೈಮಿಗೆ ನೀವು ಬಂದು ನನ್ನ ಬಚಾವ್ ಮಾಡಿಬಿಟ್ರಿ. ಲೀಲಾ, ನೀನು ಯಾವಾಗ ನನ್ನ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು ನನ್ನ ತವ್ರ ಮನೆಗಿಂತ ಇಲ್ಲೇ ಇದ್ದು ಹಬ್ಬ ಆಚರಿಸೋದು ಇಷ್ಟ ಅಂದ್ಯೋ, ಆ ಕ್ಷಣನೇ ನಾನು ನಿರ್ಧಾರ ಮಾಡಿದ್ದೆ ಹಬ್ಬನ ನೀನು ಇಲ್ಲೇ ಆಚರಿಸ್ತೀಯ ಅಂತ. ಸುಮ್ಮನೆ ನಿನ್ನನ್ನು ಕಾಡ್ಸೋದಕ್ಕೆ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಅದರ್ವೈಸ್ ನಿನ್ನನ್ನು ಹೀಗೆಲ್ಲ ಕಳಿಸ್ಕೊಡಕ್ಕೆ ಸಾಧ್ಯನೇ ಇಲ್ಲ ಲೀಲಾ. ಅಂದ್ರೆ ನನ್ನ ಯಾರು ಕರೆದ್ರು ನೀವು ಕಳ್ಸಲ್ವಾ? ದೇವರೇ ಬಂದು ಕರೆದ್ರು ನಿನ್ನನ್ನು ಬಿಟ್ಕೊಡೋ ಮಾತೇ ಇಲ್ಲ ಲೀಲಾ. ನೀವ್ ಯಾಕೆ ಹೀಗೆ 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 ಅಂದ್ರೆ ಹೀಗೆ ಅದನ್ನೆಲ್ಲ ಹೇಳಕ್ಕಾಗಲ್ಲ. ಪ್ರಶ್ನೆನೇ ಕೇಳೋಕ್ಕಾಗಲ್ಲ ಅಂದಮೇಲೆ ನಾವು ಉತ್ತರ ಹೇಗೆ ಕೊಡಲಿ? ನೀವು ಉತ್ತರ ಕೊಡೋದೇನು ಬೇಡ, ನಿಮ್ಮ ಕಣ್ಣಲ್ಲೇ ಎಲ್ಲ ಕಾಣುತ್ತೆ. ಹೌದಾ? ನನ್ನ ಕಣ್ಣಲ್ಲಿ ಏನು ಕಾಣುತ್ತೆ? ಹಬ್ಬ ಆದ್ಮೇಲೆ ಹೇಳ್ತೀನಿ. ಒಟ್ಟಿನಲ್ಲಿ ನೀನು ಖುಷಿ ಅದೆಯಲ್ಲ, ಅಷ್ಟೇ ಸಾಕು, ಅಷ್ಟೇ ಸಂತೋಷ. ನಾನು ಈ ಮನೇಲಿದ್ರೆ ನನ್ಗದೇ ಖುಷಿ, ಅದೇ ಸಂತೋಷ. ಹಾಗಾದರೆ ಈ ಮನೇಲೆ ಶಾಶ್ವತವಾಗಿ ಖುಷಿಯಾಗಿರ್ತೆ ತಾನೆ? ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ, ಒಂದೇ ಸತಿ ಥ್ಯಾಂಕ್ಸ್ ಹೇಳ್ತೀನಿ. ಈ ಥ್ಯಾಂಕ್ಸು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ, ಓಕೆನಾ? ಇಲ್ಲ, ಇದು ಬಿಟ್ಟು ಬೇರೇನೂ ಸಮಸ್ಯೆ ಇಲ್ಲ ಅಲ್ಲ ನಿಮಗೆ? ಇಲ್ಲ ರೀ, ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ. ಒಂದು ಹೆಣ್ಮಗು ಎಲ್ಲಿ ಖುಷಿಯಾಗಿರ್ತಾಳೋ, ಎಲ್ಲ ಅವಳಿಗೆ ಸೇಫ್ ಫೀಲ್ ಅನ್ಸುತ್ತೋ ಆ ಜಾಗನೇ ಅವಳಿಗೆ ತವ್ರ ಮನೆ. ಆ ಸೇಫ್ ಫೀಲಿಂಗು ನಂಗೆ ಈ ಮನೇಲಾಗುತ್ತೆ ಹೊರತು ಆ ಮನೇಲಾಗಲ್ಲ. ಅಲ್ಲಪ್ಪ ಇದ್ದಾರೆ, ಆದ್ರೆ ಅವ್ರು ಹೇಗೆ ನೋಡ್ಕೋತಾರೋ ನೀವು ಅದೇ ರೀತಿ ನನ್ನ ನೋಡ್ಕೋತೀರಾ. ಆ ಮನೆಗೂ ಈ ಮನೆಗೂ ನಂಗೆ ಹೆಚ್ಚು ವ್ಯತ್ಯಾಸ ಅನ್ಸಲ್ಲ. ಅಯ್ಯೋ, ಅಪ್ಪ ಅಮ್ಮ ಹೊರಟ್ಬಿಟ್ರು ಅನ್ಸುತ್ತೆ. ನಾನು ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ, ಓಕೆ? ನಾನ್ ಬರೋಲ್ಲ ಅಂದ್ರೆ ಬರೋಲ್ಲ. ಹಿಡಿತಾ ಇರ್ಬೇಕು. ಬರೋಲ್ಲ ರೀ, ನೋಡು ಕೌಸಲ್ಯ, ಕಂಡೋರ್ ಮನೆ ಮುಂದೆ ನನಗೆ ಕೆಟ್ಟವನಾಗೋದಕ್ಕೆ ಇಷ್ಟ ಇಲ್ಲ. ನಡಿ. ಅಯ್ಯೋ, ಅದಕ್ಕೆ ನಾನು ಕಂಡೋರ್ ಮನೇಲಿ ಇರ್ತೀನಿ ಅಂತ ಹೇಳ್ತಾ ಇರೋದು. ನಾನು ಮನೆಗೆ ಬಂದ್ರೆ ಮತ್ತೆ ಗ್ಯಾರಂಟಿ ನಾನು ಬರಲ್ಲ. ಕೌಸಲ್ಯ, ಮನೆಗೆ ಬಾ ಅಂದೆ.
ನೋಡಿ ನೋಡಿ ನಿಮ್ ಕಣ್ಣು ಬೆಂಕಿ ಉಂಡೆ ಆಗಿದೆ. ತುಂಬಾ ಭಯ ಆಗ್ತಾ ಇದೆ. ನೀವ್ ಹೊಡೆಯಲ್ಲ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ ನಾನು ಬರೋದು. ಪ್ರಾಮಿಸ್ ಮಾಡ್ಬೇಕಾ ನಿನ್ಗೆ? ಲೀಲನ್ ಕರ್ಕೊಂಬ ಅಂತ ನಾನು ಹೇಳಿದ್ನಾ? ಆ ಮಾತು ಹೇಳುವಾಗ ನಿನಗೆ ಭಯ ಇರ್ಲಿಲ್ಲ ಅಂತ ಹೇಳಿದ್ಲಲ್ಲ, ತಾಯಿ ಮನ್ಸಲ್ಲಿರೋ ಪ್ರೀತಿ ಗೊತ್ತಾಗಲ್ಲ ಅಂತ. ಅದ್ ನಿಜ ರೀ, ನನ್ ಮನ್ಸಲ್ಲಿ ಪ್ರೀತಿ ಇದೆ, ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆ ಪ್ರೀತಿ ತಾಯಿಗಿರುತ್ತೆ, ಆದ್ರೆ ಮಲತಾಯಿಗಿರಲ್ಲ ಅಂತ ನನಗೆ ಇತ್ತೀಚೆಗೆ ತಾನೇ ಗೊತ್ತಾಗ್ತಾ ಇರೋದು. ಕೌಸಲ್ಯ, ಸುಮ್ನೆ ಬಾ, ಇಲ್ಲದ್ರೆ ಚೆನ್ನಾಗಿರಲ್ಲ ನೋಡು. ಲೀಲನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಜವಾಗ್ಲು ಅವಳ ಮೇಲಿನ ಪ್ರೀತಿಯಿಂದಾನೇ ಇಲ್ಲಿಗೆ ಬಂದಿದ್ದು. ನಿಮ್ ಹೆಸರು ಹೇಳ್ದೆ ಇದ್ರೆ ಅವಳು ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ ಹೆಸರು ಹೇಳ್ದೆ. ಅವಳು ಇಲ್ದೆ ಹಬ್ಬ ಹೇಗ್ ಮಾಡ್ಲಿ? ಏನೋ ಒಂದ್ಸಲಿ ತಪ್ಪು ಮಾಡಿದ್ರೆ ಅದನ್ನ ತಿದ್ಕೊಳ್ಳೋದೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ. ಅಷ್ಟು ಪ್ರೀತಿ ಇದ್ದಿದ್ರೆ ನೀನ್ ನನ್ನ ಹತ್ರ ಹೇಳ್ಬೇಕಾಗಿತ್ತು. ಲೀಲನ್ ಹತ್ರ ನಾನ್ ಮಾತಾಡ್ತಿದ್ದೆ. ನೀನ್ ಮಾಡಿದ್ ಮಾತ್ರ ಸರಿ ಇಲ್ಲ ಕೌಸಲ್ಯ. ಸರಿ ರೀ, ಇನ್ಮೇಲೆ ನಾನು ಹೀಗ್ ಮಾಡಲ್ಲ. ಆದ್ರೆ ಮನೆಗೆ ಹೋದ್ಮೇಲೆ ನಂಗೆ ಹೊಡೆದು ಗಿಡ್ದು ಮಾಡ್ಬೇಡಿ, ನಂಗೆ ದಮ್ಮಯ್ಯ ಅಂತೀನಿ. ನಾನು ಯಾಕೆ ನಿನ್ನನ್ನು ಹೊಡಿಲಿ ಕೌಸಲ್ಯ? ನನ್ನದೇನ್ ರಾಕ್ಷಸ ಅನ್ಕೊಂಡಿದ್ಯಾ? ನೀನ್ ಒಳ್ಳೆ ಬುದ್ಧಿ ಕಲೀಲಿ ಅಂತ ಕೂಗಾಡ್ತೀನಿ, ಹೋರಾಡ್ತಾ ಇದ್ದೀನಿ. ಆದ್ರೆ ನನ್ನ ಮಾತು ಒಂದ್ ಸ್ವಲ್ಪನೂ ಕೇಳಿಸ್ಕೊಳ್ಳಲ್ಲೇ ನೀನು ಒಳ್ಳೆ ಬುದ್ಧಿ ಕಲ್ತ್ರೆ ಯಾರಿಗಾದ್ರೂ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಯಾರಿಗೂ ತೊಂದರೆ ಅಂತೂ ಆಗಲ್ಲ. ನಿನ್ನ ಕೆಟ್ಟ ಬುದ್ಧಿಯಿಂದ ಸಂಸಾರಗಳೇ ನಾಶ ಆಗ್ತಾ ಇದಾವೆ ಕೌಸಲ್ಯ, ಅರ್ಥ ಮಾಡ್ಕೋ. ಫುಲ್ ಅರ್ಥ ಆಯ್ತು. ಬೇಕಿದ್ರೆ ಪ್ರಶ್ನೆ ಕೇಳಿ, ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಇನ್ಮೇಲೆ ತಪ್ಪು ಮಾಡಲ್ಲ, ಆದ್ರೆ ಹೊಡೆಯಲ್ಲ ಅಂತ ಮಾತ್ರ ಮಾತು ಕೊಡಿ. ಸರಿ, ನೀನ್ ಮೊದ್ಲು ಒಳ್ಳೆ ಬುದ್ಧಿ ಕಲ್ತು ತೋರ್ಸು, ಆಮೇಲೆ ಮಾತು ಬಗ್ಗೆ ನೋಡೋಣ. ಅದು ಮನೆಗೆ ನಡಿ. ಅಪ್ಪ, ಲೀಲ ನಿಮ್ಮಪ್ಪ ನಂಗೆ ಹೊಡೆಯೋದಕ್ಕೆ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಡೆ. ನೀನಾದ್ರೂ ಬೇಡ ಅಂತ ಹೇಳೆ, ಅಥವಾ ನೀನ್ ನನ್ನ ಜೊತೆ ಬಾ ನನ್ನ ಕಾಪಾಡೋದಕ್ಕೆ. ಅಮ್ಮ ಪ್ಲೀಸ್ ಸಾಕು ನಿಲ್ಸ್ ನಾಟಕನ. ನಾನು ಈ ಮನೆಗೆ ಬಂದು ಎಷ್ಟು ದಿನ ಆಯ್ತು, ನೀನ್ ಒಂದ್ಸತಿ ಆದ್ರೂ ಫೋನ್ ಮಾಡಿ ನನ್ನ ಬಗ್ಗೆ ವಿಚಾರಿಸ್ಕೊಂಡಿದ್ಯಾ? ಈಗ ಸಡನ್ ಆಗಿ ಹಂಗೆ ಪ್ರೀತಿ ಉಗ್ ಬಂದ್ಬಿಟ್ಟ ನಿನ್ಗೆ? ನನ್ಗೆ ನಿನ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಹೋಗ್ಲಿ ಬಿಡು. ನಾನು ಇದ್ರ ಬಗ್ಗೆ ಎಲ್ಲ ತಲೆ ಕಟ್ಸ್ಕೊಳ್ಳಲ್ಲ. ಸುಮ್ನೆ ಅಪ್ಪನ ಜೊತೆ ಆಟೋದಲ್ಲಿ ಮನೆಗೆ ಹೋಗು, ಗಾಡಿ ಮನೆಗೆ ಬರುತ್ತಂತೆ, ಹುಷಾರು ಆಯ್ತಾ? ಸರಿನಮ್ಮ, ನೀನೇನು ನೊಂದ್ಕೋಬೇಡ. ಹಬ್ಬ ಚೆನ್ನಾಗಿ ಮಾಡು, ನಾವು ಬರ್ತೀವಿ. ನಡಿ ಕೌಸಲ್ಯ. ಆಯ್ತು ರೀ, ಬರ್ತೀನಿ. ನನ್ನನ್ನ ಗಣೇಶನೇ ಕಾಪಾಡ್ಬೇಕು. ಕಾಪಾಡ್ತಾನೆ, ಆ ಗಣೇಶ ಖಂಡಿತ ಕಾಪಾಡ್ತಾನೆ. ಸುಳ್ಳಿನ ಮುಳ್ಳ ತೆಗಿಯೋಕೆ ಸತ್ಯನೇ ಆಯುಧ. ನಾನೀ ಹಬ್ಬ ಮಾಡಕ್ ಹೊರಟಿರೋದು ಸತ್ಯ ಏನು ಅಂತ ತಿಳ್ಕೊಳಕ್ಕೆ, ಅದ್ರ ಬಗ್ಗೆ ಹುಡ್ಕಕ್ಕೆ. ಗಣೇಶ ಅದಕ್ಕೊಂದು ಅರ್ಥ ಕೊಟ್ಟೇ ಕೊಡ್ತಾನೆ. ಮೇಡಮ್ ಇಲ್ಲೇ ಇದ್ದೀರಾ? ನಿಮ್ಮನ್ನೇ ಹುಡ್ಕೊಂಡು ಬರ್ತಿದ್ದೆ. ಯಾಕೆ? ತಗೊಳ್ಳಿ ಮೇಡಮ್. ಏನ್ರಿ ಇದು ಕೆಟ್ಟ ವಾಸನೆ? ಬಿಡ್ತು ಅನ್ನಿ ಮೇಡಮ್, ಇದು ಕೆಟ್ಟ ವಾಸನೆ ಅಲ್ಲ, ಅಮೃತ. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಹೇಳ್ತೀನಿ ಕೇಳಿ ಮೇಡಮ್. ಇದನ್ನ ಕೃಷಿಗೆಲ್ಲ ಉಪಯೋಗಿಸ್ತಾರೆ. ಇದನ್ನ ಪ್ರಯೋಗ ಮಾಡೋದ್ರಿಂದ ಸಸ್ಯಗಳೆಲ್ಲ ಆರೋಗ್ಯವಾಗಿ ಬೆಳೆಯುತ್ತೆ. ಆಮೇಲೆ ಇದನ್ನ ಈ ಮೆಡಿಸಿನ್ಗೆಲ್ಲ ಉಪಯೋಗಿಸ್ತಾರೆ, ಸ್ಪೆಷಲಿ ಜಠರದ ಹುಣ್ಣು, ಯಕೃತ್ತಿನ ಸಮಸ್ಯೆ, ಅದಕ್ಕೆಲ್ಲ ಇದು ರಾಮ ಬಾಣ ಮೇಡಮ್. ಮತ್ತೆ ಈ ಸೌಂದರ್ಯವರ್ಧಕಗಳಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ ಮೇಡಮ್. ಅಷ್ಟೇ ಅಲ್ಲ ಮೇಡಮ್, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ $100 ಕೋಟಿ ಅಷ್ಟು ಬಿಸ್ನೆಸ್ ಇದೆ ಇದಕ್ಕೆ ಕನ್ನಡದಲ್ಲಿ ಗೋಮೂತ್ರ ಅಥವಾ ಪಂಚಗನ್ಯ ಅಂತ ಕರೀತಾರೆ. ಅದ್ ಸರಿ ರೀ, ಈಗ ಯಾಕೆ ಇದನ್ ಮನೆಗ್ ತಂದ್ರೆ? ಯಾಕೆ ತಂದ್ರೆ ಅಂತ ಕೇಳ್ತಿರಲ್ಲ ಮೇಡಮ್, ಗಣೇಶ ಹಬ್ಬಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ಗಂಜಲ ಪ್ರೋಕ್ಷಣೆ ಮಾಡ್ತಾರಲ್ವಾ, ಅದಕ್ಕೆ ನೀವು ಮಾಡಿ ಅಂತ ತಂದೆ. ಏನು ನಾನ್ ಪ್ರೋಕ್ಷಣೆ ಮಾಡ್ಬೇಕಾ? ನೀವು ಕೈಯಲ್ಲಿ ಇಟ್ಕೊಂಡಿರೋದೇ ನನ್ನ ಕೈಯಲ್ಲಿ ವಾಸನೆ ತಡ್ಕೊಳಕ್ ಆಗ್ತಿಲ್ಲ, ಇನ್ನು ನಾನ್ ಅದನ್ನ ತಗೊಂಡು ಪ್ರೋಕ್ಷಣೆ ಮಾಡ್ಬೇಕಾ? ಎಷ್ಟೇ ಧೈರ್ಯ ನಿಮ್ಗೆ? ಮೇಡಮ್ ಏನ್ ಹೇಳ್ತಿದ್ದೀರಾ ನೀವು? ಮಾಡೋದಿದ್ರೆ ನೀವೇ ಮಾಡ್ಕೊಳ್ಳಿ, ಇದಕ್ಕೆಲ್ಲ ನನ್ನನ್ನು ಕರೆಯಕ್ ಬರಬೇಡಿ, ಇಡಿಯಟ್. ಅಕ್ಕ, ಗೋಮೂತ್ರನ ಮನೆಗೆ ಪ್ರೋಕ್ಷಣೆ ಮಾಡದೆ ಹೋಗ್ತಿದ್ದೀರಲ್ಲ,
ಮೊದಲೆಲ್ಲ ನೀವೇ ತಾನೇ ಮಾಡ್ತಾ ಇದ್ದಿದ್ದು. ಅದಕ್ಕೆ ವಿಶ್ವರೂಪ್ಗೆ ನೀವೇ ಹೇಳಿ ಅಂತ ನಾನು ಹೇಳಿ ಹೋಗಿದ್ದೆ. ಮರ್ತು ಬಿಟ್ರಾ? ನಾನಾ ಇಲ್ವಲ್ಲ ಲೀಲಾ, ನಾನು ಯಾವುದನ್ನೂ ಮರ್ತಿಲ್ಲ. ನಾನು ವಿಶ್ವರೂಪ್ಗೆ ಕೊಡಿ ಕೊಡಿ ಅಂತ ಕೇಳ್ತಿದ್ದೆ. ಅವರೇ ಅಯ್ಯೋ ನೀವು ಈ ಮನೆ ಯಜಮಾನಿ, ನೀವು ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಿದ್ರು. ನಾನು ನೋಡತಕ್ಕ ನೋಡಿ ಸಾಕಾಯ್ತು, ಹೊರಟಿದ್ದೆ. ಅಷ್ಟ್ರಲ್ಲಿ ನೀನು ಬಂದೆ. ಮೇಡಮ್ ನಾನು ಯಾವಾಗ? ಸುಮ್ಮನೆ ಇರಿ ವಿಶ್ವರೂಪ್, ಸುಮ್ಮನೆ ತಮಾಷೆ ಮಾಡಬೇಡಿ. ಕುಡಿ, ನಾನು ಪ್ರೋಕ್ಷಣೆ ಮಾಡಬೇಕು. ಕೊಡಿ ಅಂದರೆ ಮೇಡಮ್ ದೇವ್ರೇನಕ್ಕೂ ನಾನು ಆ ಥರ ಹೇಳಿಲ್ಲ ಮೇಡಮ್. ಇನ್ಮೇಲೆ ಏನೇ ನಡೆದ್ರು ರಿಯಾಕ್ಟ್ ಮಾಡಬೇಡಿ, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಎಲ್ರು ಎಲ್ಲಪ್ಪ, ಪೂಜೆಗೆ ಲೇಟ್ ಆಗ್ತಿದೆ, ಬೇಗ ರೆಡಿಯಾಗಿ ಬನ್ನಿ. ನಾನು ಬೇಗ ಎದ್ದು ಫಸ್ಟ್ ರೆಡಿ ಆದೆ, ಆಮೇಲೆ ಇವನ್ನ ರೆಡಿ ಮಾಡಿ ಕರ್ಕೊಂಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಈ ಗಂಡ್ ಮಕ್ಳಿಗಂತೂ ಹಬ್ಬದ ದಿನನೇ ಜಾಸ್ತಿ ನಿದ್ದೆ ಮಾಡೋ ಚಟ ಅನ್ಸುತ್ತೆ. ಅಜ್ಜಿ ಅವಾಗ್ಲೂ ಬೈತಾ ಇದ್ರಿ, ಈಗ್ಲೂ ಬೈತಾ ಇದ್ದೀರಾ. ಆಗ್ಲಿ ತಿತ್ಕೊಂಡಿದ್ರೆ ಅಜ್ಜಿ ಯಾಕೆ ಬೈತಿದ್ರು ಅಲ್ವಾ ಅಜ್ಜಿ? ಕರೆಕ್ಟ್ ಆಗಿ ಹೇಳ್ದೆ. ಚಿಕ್ಕವನಲ್ಲಿ ಅಜ್ಜಿ, ನಾನು ಅಣ್ಣನ್ಕಿಂತ ಮುಂಚೆನೆ ರೆಡಿ ಆಗಿದ್ದೀನಿ. ಗೊತ್ತಾಯ್ತು ಬ್ರೋ, ಮೊದಲು ನೀನ್ ರೆಡಿಯಾಗಿ ಆಮೇಲೆ ಸರುನ ರೆಡಿ ಮಾಡಿಸಿದ್ಯಾ ತಾನೇ? ತಪ್ಪೇನಿದೆ ಬಾವ, ಗಂಡ ಹೆಂಡತಿ ಅಂದ್ಮೇಲೆ ಹಂಚ್ಕೊಂಡು ಕೆಲಸ ಮಾಡ್ಬೇಕು ಅಲ್ವೇನ್ರಿ? ಎಸ್ ಬೇಬಿ. ಇದೆಲ್ಲ ಕಡೆ ಅಪ್ಲೈ ಆಗಿದ್ರೆ ತುಂಬಾ ಚೆನ್ನಾಗಿರೋದು. ಬಟ್ ಇಟ್ಸ್ ಓಕೆ. ಸರು ಪೂಜೆಗೆ ರೆಡಿ ಮಾಡ್ಬೇಕು, ಬಾಗೋಣ. ಇನ್ನು ನನ್ನ ಮಗನೇ ಬಂದಿಲ್ವೇ? ನಮ್ಮ ಬಾಸು ಮಿಸ್ಟರ್ ಪರ್ಫೆಕ್ಟ್. ಅವ್ರ ಟೈಮ್ಗಿಂತ ಮುಂಚೆನೂ ಬರಲ್ಲ, ಟೈಮ್ ಆದ್ಮೇಲೂ ಬರಲ್ಲ. ಆನ್ ಟೈಮ್ ಸ್ಪಾಟಲ್ಲಿ ಇರ್ತಾರೆ. ಅಲ್ಲಿ ನೋಡಿ. ಗುಡ್. ಏನೆಲ್ಲರೂ ಆಗಲೇ ರೆಡಿ ಆಗ್ಬಿಟ್ಟಿದ್ದೀರಾ? ಹೋದ ವರ್ಷ ಲೇಟ್ ಆಗಿತ್ತಲ್ವಾ? ನೀನೇ ಹೇಳಿದ್ಯಲ್ಲಪ್ಪ ಈ ಸಲದ ಹಬ್ಬ ತುಂಬಾ ವಿಶೇಷ ಅಂತ, ಅದಕ್ಕೆ ಎಲ್ಲರೂ ಮಿಸ್ ಮಾಡದೆ ರೆಡಿ ಆಗ್ಬಿಟ್ಟಿದ್ದಾರೆ. ಅಜ್ಜಿ, ಪ್ರತಿ ಹಬ್ಬದಲ್ಲೂ ವಿಶೇಷ ಏನು ಅಂತ ಹೇಳ್ತಾ ಇದ್ರಿ, ಈ ಸಲ ನೀವು ಕತೆನೇ ಹೇಳಲಿಲ್ಲ. ಹೇಳ್ತೀನಿ ರಮ್ಮ. ಕೇಳಿಸ್ಕೊಳ್ಳಿ. ನಮ್ಮ ಸಂಪ್ರದಾಯದಲ್ಲಿ ಗಣೇಶನ ಹಬ್ಬ ತುಂಬಾ ಶ್ರೇಷ್ಠವಾದ್ದು. ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ತುಂಬಾ ಭಕ್ತರಿರೋದು ನಮ್ಮ ಗಣೇಶಂಗೇನೆ. ಅದಕ್ಕೆ ಎಲ್ರಿಗೂ ಗಣೇಶನ ಹಬ್ಬ ಅಂದ್ರೆ ತುಂಬಾ ವಿಶೇಷ. ಗಣೇಶನ ಹಬ್ಬ ಎಲ್ಲರೂ ಮಾಡ್ತಾರೆ, ಆದ್ರೆ ಗೌರಿ ಹಬ್ಬನ ನಮ್ಮ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಮಾಡ್ತಾರೆ. ಗೌರಿ ಹಬ್ಬನೂ ವರಮಹಾಲಕ್ಷ್ಮಿ ಹಬ್ಬದ ಥರಾನೇ. ಆಚರಣೆಯಲ್ಲಿ ಎರಡಕ್ಕೂ ಏನು ಅಷ್ಟು ವ್ಯತ್ಯಾಸ ಇಲ್ಲ. ಆದರೆ ಅಲ್ಲಿ ಲಕ್ಷ್ಮಿ ಇರ್ತಾಳೆ, ಇಲ್ಲಿ ಗೌರಿ ಇರ್ತಾಳೆ. ಹೆಣ್ಮಕ್ಳು ಕೈಗೆ ದಾರ ಕಟ್ಕೋತಾರೆ, ಅದಕ್ಕೆ ಗೌರಿ ದಾರ ಅಂತಾರೆ. ಅದರಲ್ಲಿ 16 ಗಂಟೆಗಳಿರುತ್ತವೆ. ಜೊತೆಗೆ ಪೂಜೆ ಆದಮೇಲೆ ಬಾಗಿನ ಕೊಡೋಕ್ಕೆ ಹೆಣ್ಮಕ್ಳು ತಯಾರಿ ಮಾಡ್ಕೋತಾರೆ. ಬಾಗಿನ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಆದರೆ ಆ ಬಾಗಿನದಲ್ಲಿ ಏನೇನಿರುತ್ತೆ ಅಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತೇ ಇರಲ್ಲ. ಆ ಬಾಗಿನದ ಮೊರದಲ್ಲಿ ಹೆಣ್ಣಿನ ಸೌಂದರ್ಯ ವೃದ್ಧಿಸಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೆಲ್ಲ ಇರುತ್ತೆ. ಅರಿಶಿನ, ಕುಂಕುಮ, ಕಾಡಿಗೆ, ಕಪ್ಪು ಮಣಿ, ಕಪ್ಪು ಬಳೆ, ತೆಂಗಿನಕಾಯಿ, ಗೋಧಿ, ಬೇಳೆ, ಧಾನ್ಯಗಳು ಎಲ್ಲ ಇರುತ್ತೆ. ವ್ರತ ಮುಗಿದ್ಮೇಲೆ ಮುತ್ತೈದೆಯರಿಗೆ ಬಾಗಿನ ಕೊಡೋದು ನಮ್ಮ ಸಂಪ್ರದಾಯ. ವಾವಜ್ಜಿ, ನೀವೊಂಥರ ವಾಕಿಂಗ್ ವಿಕಿಪೀಡಿಯಾ, ಎಲ್ಲ ತಿಳ್ಕೊಂಡಿದ್ದೀರಾ. ಆ್ಯಕ್ಚುಲಿ ಏನು ಗೊತ್ತಾ, ಫ್ರೀ ಟೈಮಲ್ಲಿ ಅಮ್ಮ ಯಾವತ್ತೂ ಸುಮ್ಮನೆ ಕೂತೇ ಇರೋಲ್ಲ, ಯಾವುದಾದ್ರು ಒಂದು ಪುಸ್ತಕ ಓದ್ತಾನೆ ಇರ್ತಾರೆ. ಸೊ ಟೋಟಲಿ ಅವ್ರ ಲೈಫ್ ಎಕ್ಸ್ಪೀರಿಯನ್ಸು, ಅವ್ರು ಓದಿರೋಂಥ ನಾಲೆಡ್ಜು ಎರಡೂ ಸೇರಿ ಒಂಥರ ಅವರು ವಾಕಿಂಗ್ ಲೈಬ್ರರಿ ಥರ ಅಲ್ಲಮ್ಮ? ಅದು ಸರಿ, ಅಂತರ ಎಲ್ಲಿ ಕಾಣಿಸ್ತಾ ಇಲ್ಲ? ಅಕ್ಕ ರೆಡಿ ಆದ್ರೆ ಇನ್ನು ಎಷ್ಟು? ಅವ್ರು ಹೇಳಿದ್ರು ಅಕ್ಕ ಗಣೇಶನ ಹಬ್ಬಕ್ಕೆ ಬೆಳಗ್ಗೆ ಬೇಗ ಎದ್ದೇಳ್ತಾರೆ ಅಂತ. ಓ, ಮೋಸ್ಟ್ಲಿ ನಿನ್ನೆ ರಾತ್ರಿ ಲೇಟಾಗಿ ಮಲಗಿದ್ದಾರೆ ಅನ್ಸುತ್ತೆ, ಅದಕ್ಕೆ ಇನ್ನೂ ಎದ್ದಿಲ್ಲ. ಅಕ್ಕ
ಅಕ್ಕ ಏನ್ಲಿಲ್ಲ ಅಕ್ಕ ಎದ್ದೇಳಿ ಟೈಮ್ ಆಗಿದೆ. ಇವಾಗ ಟೈಮ್ ಎಷ್ಟು ಹೇಳು? ಅಕ್ಕ ಆಗ್ಲೇ 6:45. ಅಯ್ಯೋ ಇನ್ನೂ 6:45. ನಾನು ಇಷ್ಟು ಬೇಗ ಎದ್ದು ಏನು ಸುಪ್ರಭಾತ ಆಡ್ಬೇಕಲ್ಲಿಲ್ಲ. ಪ್ಲೀಸ್ ಹೋಗು, ನೀನು ಮಲ್ಕೋ ಹೋಗು, ನಾನು ಮಲ್ಕೊಳಕ್ ಬಿಡು. ಅಕ್ಕ ಇವತ್ತು ಹಬ್ಬ ಇದ್ರೆ ನಾನು ಏನು ಮಾಡಲಿಲ್ಲ. ಹಬ್ಬದಲ್ಲಿ ಮಲ್ಕೋಬಾರ್ದು ಅಂತ ಪುರಾಣದಲ್ಲಿ ಹೇಳಿದಾರಾ? ಹಾಗಲ್ಲ ಅಕ್ಕ, ನೀವು ಎದ್ಬಿಟ್ಟು ಸ್ನಾನ ಮಾಡಿ ರೆಡಿ ಆಗಬೇಕು. ರಾತ್ರಿನ ಗೀಸರ್ ಆನ್ ಮಾಡಿದ್ದರಿಲ್ಲ, ನೀರು ಬಿಸಿಯಾಗಿರುತ್ತೆ. ನೀವ್ ಅನ್ಕೊಂಡಿರೋ ಹಾಗೆ ಅವಳು ಅಂತರಾತ್ರೆ ಅಲ್ಲ. ನನಗೆ ಅಂತ ನೋಡಿದ್ರೆ ಭಯನೇ ಆಗುತ್ತೆ. ಅವಳಂತೂ ಒಂದೊಂದ್ಸತಿ ಒಂದೊಂದ್ ಥರ ವರ್ತಿಸ್ತಿರ್ತಾಳೆ. ಆಕ್ಚುಲಿ ನನಗೆ ನವಿಲ್ಗರಿ ಕಂಡ್ರೇನೆ ಆಗಲ್ಲ. ಹಬ್ಬ ಅಂದರೆ ಅವಳಿಗೆ ಒಂದು ವಾರದ ಸಂಭ್ರಮ. ಹಬ್ಬದ ದಿನ ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಇಡೀ ಮನೆನ ಗಂಧದಲ್ಲಿ ಶುದ್ಧಿ ಮಾಡಿ ಒಂದು ತೊಟ್ಟು ನೀರು ಕುಡಿದೆ ನೈವೇದ್ಯ ರೆಡಿ.